ಇಂಥ ಕಮ್ಮಂಗಿಗಳಿಗೆ ಚಾನ್ಸ್ ಕೊಟ್ಟು ನಿಜವಾಗ್ಲೂ ನಮ್ಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ತುಂಬ ತಪ್ಪು ಮಾಡಿದೆ. ಯಾಕಂದರೆ ತುಂಬ ಟ್ಯಾಲೆಂಟೆಡ್ಸ್ ಇದ್ದರು, ಇವಳಿಗೇನೋ ಆ ಪೊಟೆನ್ಷಿಯಲ್ ಇದೆ ಅಂತ ಕರ್ಕೊಂಡ್ರು. ಬಟ್ ಎಲ್ಲರೂ ರಿಗ್ರೆಟ್ ಮಾಡ್ತಿರ್ತಾರೆ ಇವಾಗ ಇವಳಿಗೆ ಚಾನ್ಸ್ ಕೊಟ್ಟು ತಪ್ಪು ಮಾಡೋದು. ದಿಸ್ ಶೋಸ್ ಶಿ ಈಸ್ ಅ ಲೂಸರ್. ಅವಳಿಗೆ ಗಟ್ಸಿಲ್ಲ ಬಂದು ಮಾತಾಡೋದು. ಏನು ಪ್ರೂವ್ ಮಾಡ್ತಾ ಇದ್ದಾಳಪ್ಪ ಇವಳು? ಎಷ್ಟು ಜನ ಹುಡುಗಿರ್ ಡ್ರೀಮ್ನ ಹಾಳು ಮಾಡಿದ್ಲು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಗಲೀಜಾಗಿ ಬಿಹೇವ್ ಮಾಡಿಬಿಟ್ಟು ಇನ್ನೊಬ್ರು ಚಾನ್ಸ್ನ ಕಿತ್ಕೊಂಡ್ಲಲ್ಲ ಇವಳು. ಇವರಿಂದ ಏನು ಮೆಸೇಜ್ ಸಿಕ್ಕಿದೆ ಸೊಸೈಟಿಗೆ? ಇವ್ರನ್ನೆಲ್ಲ ಕರ್ಕೊಬಂದು ಯಾಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ನನ್ನ ಕ್ವಶನ್. ಇವರಿಂದ ಏನು ಮೆಸೇಜ್ ಇದೆ? ಒಂದು ಒಳ್ಳೇದೇನಾದರೂ ಇದೆಯಾ? ಇಲ್ಲ ಇವ್ರ ಹತ್ರ ಬೀಟ್ ಬಾಕ್ಸಿಂಗ್ ಏನು ನಮ್ಮ ಸಂಸ್ಕೃತಿನ? ಅದು ಏನು ಮಾಡ್ತಾರೆ ಇವಳು ಬೀಟ್ ಬಾಕ್ಸಿಂಗ್ ತಗೊಂಡು ಅಲ್ವಾ? ಇವ್ರನ್ನೆಲ್ಲ ಯಾಕೆ ತಗೋಬೇಕು? ಈ ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಇವರು ಮೆಸೇಜು? ಫಸ್ಟ್ ಆಫ್ ಆಲ್ ಇವ್ರಿಗೆ ಚಾನ್ಸ್ ಕೊಡೋಕ್ಕೆ ಈ ಒಂದು ಕೆಲವೊಂದು ವಿಚಾರಗಳು ಅವ್ರ ಮಾತಿಗೆ ಚರ್ಚೆ ಆದಾಗ ಅದಕ್ಕೆ ನೀವು ಧ್ವನಿ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಎಲ್ಲ ರಿಯಾಲಿಟಿ ಶೋಸಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಪ್ರತಿನಿಧಿಯಾಗಿ ನೀವು ಧ್ವನಿ ಕೊಟ್ಟಿದ್ದೀರಾ ಈ ವಿಷಯದ ಬಗ್ಗೆ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಹಾಕಿದ್ದೀರಾ, ಈವನ್ ಅವ್ರದಕ್ಕೆ ಕಮೆಂಟ್ ಕೂಡ ಮಾಡಿದ್ದೀರಾ. ನೀವು ಹಾಗೂ ಇದ್ದರೆ ಎಲ್ರಿಗೂ ಇಂಟರ್ವ್ಯೂ ಕೊಡ್ತಾ ಇದೆಯಲ್ಲ, ಓಪನ್ ಆಗಿ ನನಗೆ ಇಂಟರ್ವ್ಯೂ ಕೊಡು ಅಂತ ಹೇಳಿ ಬಂದಾಗ ಅವರ ರಿಪ್ಲೈ ನಿಮಗೆ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಓಕೆ, ನಾನು ಇದ್ರ ಬಗ್ಗೆ ಹೇಳಬೇಕು. ಯಾಕಂದರೆ ನಾನು ಈ ಶೋಗಂತ ಅಷ್ಟೇ ಮಾಡಿಲ್ಲ. ನಾನು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ಆಡಿಷನ್ ಟೈಮಲ್ಲೂ ಕಾಂಟ್ರವರ್ಸಿ ಆಗಿತ್ತು. ಆವತ್ತಿನ ದಿನವೂ ಕೂತ್ಕೊಂಡು ಮಾತಾಡಿದ್ದೀನಿ, ಆವತ್ತಿನ ದಿನವೂ ಜಸ್ಟಿಸ್ ಕೊಡಿಸಿದ್ದೀನಿ. ಯಾಕಂದರೆ ಅಲ್ಲೂ ಏನೋ ಈ ಶೋ ಬಗ್ಗೆ ಆ ಥರ ಟ್ರೀಟ್ ಮಾಡಿದ್ರು, ಈ ಥರ ಟ್ರೀಟ್ ಮಾಡಿದರು. ನಾನು ಆಡಿಷನ್ ಅಟೆಂಡ್ ಮಾಡಿದ್ದೀನಿ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನಂದು ಏನಿದೆ ಶೇರ್ ಮಾಡಿದ್ದೀನಿ. ಅಲ್ಲಿ ಫೇಕಾಗಿ ಅಲಿಗೇಷನ್ ಮಾಡಿದ್ದನ್ನು ಪ್ರೂವ್ ಮಾಡಿದ್ದೀನಿ ನಾನು. ಸೊ ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಆಸ್ಕ್ ಹರ್. ನಾನು ಒಬ್ಬ ಎಕ್ಸ್ ಕಂಟೆಸ್ಟೆಂಟ್ ಈ ರಿಯಾಲಿಟಿ ಶೋದು. ಮತ್ತು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಇಲ್ಲಿವರೆಗೂ ಹುಡುಗಿರು, ನಿಮ್ಮ ಶೋ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬರುತ್ತೆ, ಐ ಕ್ಯಾನ್ ಶೋ ಯು. ಬೇಕಾದ್ರೆ ಇಫ್ ದೇ ಆರ್ ಓಕೆ, ನಾನು ಬೇಕಾದ್ರೆ ಪೋಸ್ಟ್ ಮಾಡ್ತೀನಿ ಅವ್ರದ್ದೆಲ್ಲ ಮೆಸೇಜಸ್. ನಾನು ಅಷ್ಟು ಆಸೆ ಇಟ್ಕೊಂಡು ಬಂದಿದ್ದರು ಅವರೆಲ್ಲ. ನಾನು ಯಾವಾಗ ಇವಳ್ದು ಇಂಟರ್ವ್ಯೂಸ್ ನೋಡಿದ್ನೋ ನನಗೆ ಒಂಥರ ಅನಿಸ್ಬಿಡ್ತು, ಏನು ಪ್ರೂವ್ ಮಾಡ್ತಾ ಇದ್ದಾಳಪ್ಪ ಇವಳು? ಎಷ್ಟು ಜನ ಹುಡುಗಿರ್ ಡ್ರೀಮ್ನ ಹಾಳು ಮಾಡಿದ್ಲು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಗಲೀಜಾಗಿ ಬಿಹೇವ್ ಮಾಡಿಬಿಟ್ಟು ಇನ್ನೊಬ್ರು ಚಾನ್ಸ್ನ ಕಿತ್ಕೊಂಡ್ಲಲ್ಲ ಇವಳು. ಸೊ ಐ ಹ್ಯಾವ್ ಟು ರೇಸ್ ಮೈ ವಾಯ್ಸ್ ಅಂತ ನಂಗೆ ಅನ್ನಿಸ್ತು. ಸೊ ನಾನು ಹೇಳಿದೆ, ನಾನು ಟೆಕ್ಸ್ಟ್ ಮಾಡಲಿಲ್ಲ, ಐ ಪುಟ್ ಅ ಸ್ಟೇಟಸ್ ಆನ್ ಇನ್ಸ್ಟಾಗ್ರಾಮ್. ಈ ಥರ ಮಾಡ್ತಿದ್ದಾಳಲ್ಲ ಇವಳು, ದಿಸ್ ಶೋ ಈಸ್ ಟು ಪ್ರೂವ್ ಹರ್ ಸೆಲ್ಫ್. ಆ ಥರ ನಾನು ಪೋಸ್ಟ್ ಮಾಡಿದೆ. ದೆನ್ ಶಿ ಟೆಕ್ಸ್ಟೆಡ್ ಮೀ, ಹಾಯ್ ಅರ್ಪಿತಾ ಅವರೇ, ಹೇಗಿದ್ದೀರಾ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳಿದ್ಲು. ನಾನು ಹೇಳಿದೆ, ಸಿ ದೆರ್ ಇಸ್ ನೋ, ಅವಳದು ಮೆಸೇಜಸ್ ಬೇಕಾದ್ರೆ ತೋರಿಸ್ತೀನಿ ನಾನು, ಯು ಕ್ಯಾನ್ ಪೋಸ್ಟ್. ಸ್ಟಾರ್ಟಿಂಗ್ ಹೇಳಿದ್ಲು, ಎಲ್ಲ ಮಾತಾಡಿದ್ಲು, ಐ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಟಾಕ್ ಟು ಯು ಅಂತ ಎಲ್ಲ. ಟೆಕ್ಸ್ಟ್ ಮಿ ವೆನ್ ಯು ಆರ್ ಫ್ರೀ, ನೀಡ್ ಟು ಟಾಕ್ ಅ ಲಾಟ್ ಅಂದ್ಲು. ಸೊ ನಾನು ಹೇಳಿದೆ, ದೆರ್ ಇಸ್ ನೋ ಗ್ರಡ್ಜ್ ಆರ್ ಹೇಟ್ ಟುವರ್ಡ್ಸ್ ಯು. ನೀನೇನು ಮಾಡಿದ್ಯೋ ಆ ಶೋ ಬಗ್ಗೆ ತಿಳ್ಕೊಂಡ್ಬಿಟ್ಟು ಆಮೇಲೆ ಜಡ್ಜ್ ಮಾಡಬೇಕಿತ್ತು. ತಿಳಿದೇ ಹೋಗ್ಬಿಟ್ಟು ಇಲ್ಲಿ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ನನಗೆ ಫೆಸಿಲಿಟಿ ಕೊಡಲಿಲ್ಲ, ಸೇಫ್ಟಿ ಕೊಡಲಿಲ್ಲ, ಆಮೇಲೆ ಅವ್ರ ಕ್ರ್ಯೂ ನನ್ನ ಕುಗ್ಸಿದ್ರು, ಈ ಥರ ಎಲ್ಲ ಮಾಡೋದು ತಪ್ಪು. ನೀನು ನಮಗೂ ಬೈದಿದ್ದಾರೆ, ನಾವು ಅದನ್ನು ಮೋಟಿವೇಟಾಗಿ ತೊಗೊಂಡಿದ್ದೀವಿ ಎಷ್ಟು ಇದು ಮಾಡಬೇಕು ಅದನ್ನು. ಬಟ್ ವಾಟ್ ಯು ಹ್ಯಾವ್ ಡನ್ ಇಸ್ ನಾಟ್ ರೈಟ್ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಎಲ್ಲ ಒಪ್ಕೊಂಡ್ಲು. ನಾನು ಆಮೇಲೆ ಓಪನ್ ಚಾಲೆಂಜ್ ಹಾಕಿದೆ, ಆಯಿತು ಯು ಕಮ್ ಆ್ಯಂಡ್ ಫೇಸ್ ಮೀ ಅಂತ ಹೇಳಿದಾಗ, ನಾನು ಯಾಕೆ ನಿಮ್ಮ ಹತ್ರ ಬರಬೇಕು, ವೈ ಐ ಹ್ಯಾವ್ ಟು ಪ್ರೂವ್ ಯು, ವೈ ಐ ಹ್ಯಾವ್ ಟು ಪ್ರೂವ್ ಯು ಅಂತ ಮೆಸೇಜ್ ಮಾಡಿದ್ಲು. ಆಮೇಲೆ ದೆರ್ ಇಸ್ ಲಾಟ್ ಆಫ್ ಥಿಂಗ್ಸ್, ನಂಗೆ ಈಗಲೇ ಮಿಲಿಯನ್ಸ್ ಆಫ್ ಮೀಡಿಯಾಸ್ ಆರ್ ಕವರಿಂಗ್ ಮೀ, ದೇ ಆರ್ ಆಲ್ರೆಡಿ ಹೈಪಿಂಗ್. ನನಗೇನು ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅವಶ್ಯಕತೆ? ನಾವು ಎಕ್ಸ್ ಕಂಟೆಸ್ಟೆಂಟ್ಸ್, ನಾವು ಮಾನ ಮರ್ಯಾದೆ ಇಲ್ದವ್ರ ಇವಳು ಹೇಳಿದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂರಕ್ಕೆ? ಇಲ್ಲ ಅಂದರೆ ನಾನು ಎಷ್ಟೋ ಜನ ಕಂಟೆಸ್ಟೆಂಟ್ಸಿಗೆ ಸಪೋರ್ಟ್ ಮಾಡಿಲ್ವಾ, ಈ ಥರ ಶೋಗೆ ಹೋಗಬೇಕು ಅಂತ ಕೇಳ್ಕೊಂಡು ಬಂದವ್ರಿಗೆ ನಾನೇನು ಆನ್ಸರ್ ಮಾಡಿಲ್ವಾ? ಸೊ ಐ ಆಮ್ ಆನ್ಸರಬಲ್ ಟು ಆಲ್ ಆಫ್ ದೆಮ್. ಇವತ್ತಿನ ದಿನ ಅವಳಿಗೆ 1 ಮಿಲಿಯನ್ ಫಾಲೋವರ್ಸೇ ಇರ್ಬೋದು, ನನಗೆ ಕಮ್ಮಿ ಫಾಲೋವರ್ಸೇ ಇರ್ಬೋದು. ಬಟ್ ಮೈ ಫಾಲೋವರ್ಸ್, ನನ್ನ ಶೋಯಿಂದ ನನಗೆ ಬಂದಿರೋ ಫಾಲೋವರ್ಸ್ ಅವರು. ಇಲ್ಲಿವರೆಗೂ ನಾನು ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಬಟ್ ಇವತ್ತಿನ ದಿನ ಯಾರೂ ನನಗೆ ಅಲ್ಲಿಂದ ಬಂದಿರೋ ಫ್ಯಾನ್ಸೇ ಇರೋದು, ಯಾರೂ ನಂಗೆ ಅನ್ಫಾಲೋ ಮಾಡಿಲ್ಲ. ಮತ್ತು ಇವತ್ತಿನ ದಿನ ನಾನು ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ ತಕ್ಷಣ ಎವ್ರಿಬಡಿ ಆರ್ ಕಮೆಂಟಿಂಗ್ ಆ್ಯಂಡ್ ಸಪೋರ್ಟಿಂಗ್. ಇವಳ ಥರ ಯಾವುದಕ್ಕೂ ನಂಗೆ ನೆಗೆಟಿವ್ ಆಗಿ ಬಂದಿಲ್ಲ. ಸೊ ದಟ್ ಶೋಸ್ ಹೌ ಅವರ್ ಶೋ ಹ್ಯಾಸ್ ಕಮ್. ನಾವು ಯಾವ ಥರ ಬಂದಿದ್ದೀವಿ ಅಂತ ಅದರಲ್ಲಿ ತೋರಿಸ್ತಾ ಇದೆ. ಸೊ ಬರೀ ಒಂದು ಶೋಗೆ ನೆಗೆಟಿವ್ ಆಗೇ ಮಾತಾಡೋದು ಒಳ್ಳೆಯದಲ್ಲ. ಮತ್ತು ಅವಳು ಹೇಳಿದಾಳೆ, ನಾನು ಇದು ಏನು ತುಂಬ ಇಶ್ಯೂಸ್ ಇದೆ, ಅದ್ರ ಬಗ್ಗೆ ಜಸ್ಟಿಸ್ ಕೊಡಿಸ್ರಿ, ನಾನು ಯಾಕೆ ನಿಮ್ಮ ಹತ್ರ ಬಂದು ಮಾತಾಡಲಿ. ದಿಸ್ ಶೋಸ್ ಶಿ ಈಸ್ ಅ ಲೂಸರ್. ಅವಳಿಗೆ ಗಟ್ಸಿಲ್ಲ ಬಂದು ಮಾತಾಡೋಕ್ಕೆ ಅಲ್ವಾ?
ಅದಕ್ಕೋಸ್ಕರ ಶಿ ಈಸ್ ನಾಟ್ ಅಕ್ಸೆಪ್ಟಿಂಗ್ ದ ಚಾಲೆಂಜ್ ಅಷ್ಟೆ. ಓಕೆ, ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ರಿಯಾಲಿಟಿ ಶೋ ಅಂತ ಹೇಳಿ ಬಂದಾಗ ಅದೆಷ್ಟೋ ಜನರ ಕನಸಾಗಿರುತ್ತೆ ನೀವು ಹೇಳಿರೋ ಪ್ರಕಾರ. ಆ ಕನಸಿನ ಜೊತೆ 12-15 ಜನ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ಒಂದು ಶೋನ ಇಲ್ಲ ನನಗಾಗಲ್ಲ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಕೆಲವೊಂದು ರೀಸನ್ಗಳಿಗೆ ಕ್ವಿಟ್ ಮಾಡಿ ಬರೋದು ಎಷ್ಟು ಸರಿ? ಇಂಥವ್ರಿಗೆ ನೀವೇನು ಹೇಳ್ತೀರಾ? ಇಂಥ ಕಮ್ಮಂಗಿಗಳಿಗೆ ಚಾನ್ಸ್ ಕೊಟ್ಟು ನಿಜವಾಗ್ಲೂ ನಮ್ಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ತುಂಬ ತಪ್ಪು ಮಾಡಿದೆ. ಯಾಕಂದರೆ ತುಂಬ ಟ್ಯಾಲೆಂಟೆಡ್ಸ್ ಇದ್ದರು, ಇವಳಿಗೇನೋ ಆ ಪೊಟೆನ್ಷಿಯಲ್ ಇದೆ ಅಂತ ಕರ್ಕೊಂಡ್ರು. ಬಟ್ ಎಲ್ಲರೂ ರಿಗ್ರೆಟ್ ಮಾಡ್ತಿರ್ತಾರೆ ಇವಾಗ, ಇವಳಿಗೆ ಚಾನ್ಸ್ ಕೊಟ್ಟು ತಪ್ಪು ಮಾಡಿದ್ವಿ. ನಿಜವಾಗ್ಲೂ ನೋಡ್ತಿರೋರಿಗೆ ಗೊತ್ತಾಗುತ್ತೆ, ಆ ಶೋಗೆ ಹೋಗಿ ಬಂದವರು ಜೆನ್ಯೂನ್ ಆ್ಯಂಡ್ ಟ್ರೂ ಫ್ಯಾನ್ಸಿಗೆ ಗೊತ್ತಾಗ್ತಾ ಇರೋದು ಇವಳು ಏನು ಮಾಡ್ತಿದ್ದಾಳೆ ಅಂತ. ಇವಳು ಅಟ್ಲೀಸ್ಟ್ ಕುತ್ಕೊಂಡು ಕಮೆಂಟ್ ಓದ್ಬೋದಿತ್ತಲ್ಲ. ಅದೇನು ಹಳ್ಳಿ ಪವರ್ ಅಮ್ಮ, ಅದು ನಿನ್ನ ಮನೆ ಅಲ್ಲ, ಇಲ್ಲ ನಿಂಗೆ ಯಾವುದೋ ಲಕ್ಸುರಿ ಶೋ ಅಲ್ಲ, ನಿನಗೆ ಬೇಕಾದಂಗೆ ಇರೋ ಥರ. ಎಸ್, ಶೋಗಳು ಅಂತ ಹೇಳಿ ಬಂದಾಗ ಇವಾಗ ನೀವು ಕೂಡ ಒಂದು ಎಕ್ಸ್ ಕಂಟೆಸ್ಟೆಂಟ್ ಆದ್ರಿಂದ ಕೇಳ್ತಾ ಇರೋದು, ಶೋಗಳು ಅಂತ ಹೇಳಿ ಬಂದಾಗ ಎಷ್ಟು ಸ್ಟ್ರಗಲ್ಸ್ ಇರುತ್ತೆ ಅಲ್ಲಿ ಆ ಶೋ ಅಲ್ಲಿ ಅಂತ ಹೇಳಿ, ನೀವೆಷ್ಟು ಆ ಸ್ಟ್ರಗಲನ್ನು ಪಟ್ಟಿದ್ದೀರಾ ಆ ಶೋಗಳಿಗೋಸ್ಕರ? ನಾವು ಸ್ಟಾರ್ಟಿಂಗಲ್ಲಿ ಹೋದಾಗ ತುಂಬ ಚೆನ್ನಾಗಿತ್ತು. ಫಸ್ಟು ಫುಲ್ಲು ಊರಲ್ಲಿ ಹಬ್ಬ ಅಂತೆ. ಆ್ಯಸ್ ಯು ಹ್ಯಾವ್ ಸೀನ್, ಸ್ಟಾರ್ಟಿಂಗ್ ಬಂದಾಗ ನಮಗೆ ವೆಲ್ಕಮ್ ಮಾಡೋದಾಗಿರಲಿ, ಹಳ್ಳಿ ಜನ ನಮಗೆ ಮನೇಲಿ ಇರೋದಾಗಲಿ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗೆಲ್ಲ ಊಟ ಆಗಲಿ, ಕಾಂಪಿಟೇಷನ್, ತಿನ್ನೋದೇ ಕಾಂಪಿಟೇಷನ್ ಎಲ್ಲ ಇರ್ತಿತ್ತು. ವಿ ಥಾಟ್ ಲೈಕ್ ಓಕೆ ಹಿಂಗೆ ಹೋಗುತ್ತೆ. ಬಟ್ ಆ ಥರ ಹೋಗಲ್ಲ ಶೋ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ತಿನ್ನಿಸ್ಬೋದು, ಆಮೇಲೆ ನಮಗೆ ಇಷ್ಟ ಏನಿದೆಯೋ ಆ ವಸ್ತುನ ಯಾವುದೂ ಕೊಡಲ್ಲ. ಯಾಕಂದರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, ನಿನಗೆ ಬೇಕಾ, ನೀನು ಇದ್ದು ಪ್ರೂವ್ ಮಾಡಿ ತಗೋ ಅದನ್ನು. ಸುಮ್ಮನೆ ತಂದು ಕೊಡೋಕ್ಕೆ ಮನೆ ಅಲ್ಲ ಅದು, ನಿನಗೆ ಕೇಳಿದ ತಕ್ಷಣ ಬೇಕಾಗಿತ್ತು ತಗೋ ಅಂತ ಹೇಳಿಬಿಟ್ಟು. ನಮ್ಮ ಸೀಸನಲ್ಲಿ ಆಗಿರೋ ಅಷ್ಟು ಫಿಸಿಕಲ್ ಡ್ಯಾಮೇಜು ಬೇರೆ ಯಾವ ಸೀಸನಲ್ಲೂ ಆಗಿಲ್ಲ. ಇವಳ ಥರ ಏನೋ ಕೈ ಮುರಿ ಇದು ಕೈಗೆ ಗಾಯ ಆಯಿತು, ನಂಗೆ ತಲೆ ಸುತ್ತಿತು ಅಂದ ತಕ್ಷಣ ಕ್ವಿಟ್ ಮಾಡಿ ಯಾರೂ ಬಂದಿಲ್ಲ. 12-15 ಸ್ಟಿಚಸ್ ಹಾಕ್ಸ್ಕೊಂಡಿದ್ದೀವಿ, ಕಾಲು ಮುರ್ಕೊಂಡಿದ್ದಾರೆ, ಆಮೇಲೆ ಏನೇನೋ ಆಗೋಗಿದೆ ಇದರಲ್ಲಿ ತುಂಬ. ಹಂಗೆ ಅಷ್ಟೆಲ್ಲ ಆದ್ರೂ ನಾವು ಯಾವತ್ತೂ ಒಂದು ಸರ್ಟನ್ ಪಾಯಿಂಟ್ ಬರೋವರೆಗೂ ಕ್ವಿಟ್ ಮಾಡಬೇಕಂತ ಅನಿಸ್ತಾ ಇರಲಿಲ್ಲ ನಮಗೆ. ಇಲ್ಲ ನಮ್ಮ ಬಾಡಿ ಕಂಪ್ಲೀಟಾಗಿ ನಮಗೆ ಸಪೋರ್ಟ್ ಮಾಡ್ತಾನೆ ಇಲ್ಲ, ನಮಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದಾಗ್ಲೂ ನಾವು ನಮ್ಮ ಎಫರ್ಟ್ ಹಾಕಿದ್ದೀವಿ, ಅಲ್ಲಿ ಇರೋಕ್ಕೆ ಟ್ರೈ ಮಾಡಿದ್ದೀವಿ. ತೀರಾ ಅವರಿಗೆ ಮೆಡಿಕಲ್ ಇಶ್ಯೂ ಇದೆ, ಇವ್ರಿಗೆ ಇಲ್ಲ ಆಗಲ್ಲ, ಮನೆ ಹೋಗಲೇಬೇಕು ಅಂದವರು ಕ್ವಿಟ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಶೋ ಅವ್ರು ಕೂಡ ರೆಸ್ಪೆಕ್ಟ್ ಮಾಡಿದ್ದಾರೆ. ಅದೆಷ್ಟೋ ಜನರ ಕನಸು ಈ ರಿಯಾಲಿಟಿ ಶೋಗಳನ್ನುವಂಥದ್ದು. ರಿಯಾಲಿಟಿ ಶೋಗಳೇ ಫೇಕ್ ಹಾಗೆಲ್ಲ ಹೇಳಿ ಕೆಲವೊಂದು ವಿಷಯಗಳಿಂದ ಚರ್ಚೆ ಆಗಿದೆ. ಅದೆಷ್ಟು ಜನರ ತಲೆಯಲ್ಲೂ ಕೂತ್ಬಿಟ್ಟಿದೆ, ಇದು ಹೀಗೆ ಆಗಿರಬೇಕು. ಬಿಕಾಸ್ ಯಾಕಂತ ಹೇಳಿದ್ರೆ ಕಂಟೆಸ್ಟೆಂಟ್ಗಳೇ ಈ ರೀತಿ ವಿಚಾರಗಳನ್ನು ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಎಷ್ಟು ಸರಿ ಈ ರೀತಿ ಪೋಟ್ರೆ ಮಾಡುವಂಥದ್ದು ಅನ್ನುವಂಥದ್ದು? ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಲ್ಲ ಫೇಕ್ ಅಲ್ಲ ಇದು, ಎಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಇದು. ನಾನು ಒಂದು ಯಾವ ಇನ್ಫ್ಲೂಯೆನ್ಸ್ ಇಲ್ದಲೆ, ಏನೂ ಇಲ್ದಲೆ ಹೋಗಿರೋಳು. ದೇ ಹ್ಯಾವ್ ಜೆನ್ಯೂನ್ಲಿ ಸಪೋರ್ಟೆಡ್ ಮೀ. ನನ್ನ ಕುಗ್ಸಿದ್ದಾರೆ, ನನ್ನ ಎತ್ತಿ ತೋರಿಸಿದ್ದಾರೆ. ಜನಗಳಿಗೆ ಇವತ್ತು ಕೋಳಿರಾಣಿ ಅರ್ಪಿತಾ ಅಂದರೆ ಒಂದು ಓಕೆ, ನಾವು ಇವ್ರನ್ನ ನೋಡಿದ್ದೀವಿ, ಇವ್ರು ಎಫರ್ಟ್ ಹಾಕಿದ್ದಾರೆ, ಒಂದು ಐಡೆಂಟಿಟಿ ಕೊಟ್ಟಿದ್ದಾರೆ ನನಗೆ ಅಲ್ಲಿ. ಆ ಥರ ಇದು ಫೇಕ್ ಶೋ ಅಂತ ಅಂದಿದ್ರೆ ನಾನು ಇವತ್ತು ಕುತ್ಕೊಂಡು ನನಗೇನು ಬರ್ತಾ ಇಲ್ಲ, ಇದರಿಂದ ಏನೂ ಸಿಗ್ತಾನೂ ಇಲ್ಲ ನನಗೆ. ನಾನು ಕುತ್ಕೊಂಡು ಇದಕ್ಕೆ ಡಿಫೆಂಡ್ ಮಾಡೋದು ಬೇಕಾಗೇ ಇರಲಿಲ್ಲ. ಬಿಕಾಸ್ ಐ ಹ್ಯಾವ್ ಗಾಟ್ ಸಮಥಿಂಗ್ ಫ್ರಮ್ ದಟ್ ಶೋ. ಅದರಿಂದ ನಾನು ಡಿಫೆಂಡ್ ಮಾಡ್ತಿದ್ದೀನಿ ಹೊರತು ಫೇಕ್ ಆಗಿದ್ದರೆ ಇವಳು ಯಾಕೆ ಬಂದಳು ಆ ಥರ ಫೇಕ್ ಶೋಗೆ? ಓಕೆ ಫೇಕ್ ಅಲ್ಲ ಇದು, ಫೇಕ್ ಅಲ್ಲ. ಅವಳು ಪ್ರೂವ್ ಮಾಡಬೇಕಿತ್ತು ಇದ್ಬಿಟ್ಟು ಅಲ್ಲಿರೋರಲ್ಲಿ. ಚಾಲೆಂಜ್ ಹಾಕಬೇಕು ಅಂತಿದ್ದೆ, ಅವ್ರಿಗೆ ಏನು ಚಾಲೆಂಜ್ ಹಾಕ್ತೀರಾ? ಓಕೆ, ನಾನು ಆ್ಯಶ್ ಮೆಲೋ ಲೂಸರ್, ಆ್ಯಶ್ ಮೆಲೋ ಏನದು ಸ್ಕೈಲರ್. ಇಫ್ ಯು ಆರ್ ಆ್ಯಶ್ ಮೆಲೋ ಸ್ಕೈಲರ್, ಅಕ್ಸೆಪ್ಟ್ ದಿಸ್ ಡೈರೆಕ್ಟ್ ಇಂಟರ್ವ್ಯೂ ಚಾಲೆಂಜ್, ಇಲ್ಲ ಅಕ್ಸೆಪ್ಟ್ ಯು ಆರ್ ಆ್ಯಶ್ ಮೆಲೋ ಲೂಸರ್. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಬಂದಾಗ ಅವ್ರ ಹತ್ರ ನೀವು ಬರ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿರುವಂಥ ಉತ್ತರಗಳು ಯಾವ ರೀತಿ ಅಂತ ಹೇಳಿದ್ರೆ, ಅಕುಲ್ ಅವ್ರು ಸಾರಿ ಕೇಳಬೇಕು, ಸಾರಿ ಕೇಳಿದ್ರೆ ನೆಕ್ಸ್ಟ್ ನೋಡ್ತವೆ, ಇನ್ನೊಂದು ಮಾನ ಮರ್ಯಾದೆ ಬಿಟ್ಟರೆ ಮಾತ್ರ ಹೋಗಬೇಕು ನಾವು ರಿಯಾಲಿಟಿ ಶೋಗಳಿಗೆ ಅನ್ನುವಂಥ ಕೆಲವೊಂದು ಸ್ಟೇಟ್ಮೆಂಟ್. ಇದಕ್ಕೇನಂತೀರಾ? ಅಕುಲ್ ಅವ್ರು ಕರೀತಾರ ಅವರೊಂದು ಸಾರಿ ಕೇಳಿ ವಾಪಸ್ ವೈಲ್ಡ್ ಕಾರ್ಡಿಗೆ ಅಂತ ಹೇಳೋದಾದ್ರೆ ನೀವೇನು ಹೇಳ್ತೀರಾ? ಓಕೆ, ಚಪ್ಪಲಿ ಬಿಡೋ ಜಾಗದಲ್ಲಿ ಏನೋ ಇರಬಾರ್ದು ಸಮಥಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ ಇವಳು. ಮೂರು ಬಿಟ್ಟು ಅವಳು ಮತ್ತೆ ಹೋಗ್ತಾಳಂತ ಕರೆದ ತಕ್ಷಣ. ಅಲ್ಲಿ ನನಗೆ ಮರ್ಯಾದೆ ಇಲ್ಲ, ನನ್ನ ಕುಗ್ಸಿದ್ದಾರೆ ಅಂತ ಹೇಳಿ ಬಂದ ಮೇಲೆ ಇವಳಿಗೆ ಮತ್ತೆ ಅಲ್ಲಿಗೆ ಹೋಗ್ಬೇಕಂತ ಇನ್ನೂ ಆಸೆ ಇದೆಯಲ್ಲ, ನಾಚಿಕೆ ಇಲ್ವಾ ಅವಳಿಗೆ? ಅಕುಲ್ ಸರ್ ಬಂದು ಇವಳಿಗೆ ಸಾರಿ ಕೇಳಬೇಕಂತ. ಆ ಮನುಷ್ಯ ಏನು ಮಾಡಿದ್ದಾರೆ ಇವಳಿಗೆ? ಹಾಂ, ಇವಳಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟರು. ಇವಳಿಗೆ ಇನ್ನೂ ತುಂಬ ಟೈಮ್ ಇತ್ತು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಅಲ್ಲೇ ಮಾಡ್ಕೊಂಡಿಲ್ಲ, ಏನೂ ಕಿಸಿಯೋಕ್ಕಾಗಲಿಲ್ಲ. ಇಲ್ಲಿ ಬಂದು 4 ಗೋಡೆ ಮಧ್ಯೆ ಕುತ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ನನಗೆ ಹಂಗೆ ಹಿಂಗೆ ಅಲ್ಲಿದ್ದು ಪ್ರೂವ್ ಮಾಡಿ ಏನೋ ಒಂದು ಇವಳು ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಿದ್ರೆ ಕರಿತಾ ಇದ್ರು ಯಾರಾದರೂ ಬಂದ್ಬಿಟ್ಟು.
ಇವಳು ಈ ಥರ ನಾನು ವೈರಲ್ ಆಗೋಕ್ಕೆ ಬರಬೇಕು, ನಾನು ಏನೋ ಮಾಡಬೇಕಂತ ಬಂದು ಇಷ್ಟು ಸೀನ್ ಕ್ರಿಯೇಟ್ ಮಾಡಿದವಳಿಗೆ ಚಾನ್ಸ್ ಕೊಡೋದು ತಪ್ಪು. ಇವಳನ್ನ ಎಲ್ಲ ಪ್ಲ್ಯಾಟ್ಫಾರ್ಮ್ಸಿಂದನೂ ಬ್ಯಾನ್ ಮಾಡಬೇಕು ಫಸ್ಟು. ನಾನು ನನ್ನ ಫಾಲೋವರ್ಸು ಮತ್ತು ಈ ಶೋ ಟ್ರೂ ಫ್ಯಾನ್ಸಿಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇದರಿಂದ ತುಂಬ ಜನರದ್ದು ಡ್ರೀಮ್ಸ್ ಹಾಳಾಗಿದೆ. ಇಂಥವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಬೇರೆಯವ್ರ ಟ್ಯಾಲೆಂಟು ಸ್ಕಿಲ್ಲು ಇಲ್ಲೇ ಮುಚ್ಚೋಗ್ತಾ ಇದೆ. ಸೊ ಇವಳು ಇದರಿಂದ ವೈರಲ್ ಆಗಿಬಿಟ್ಟು ನಾನು ಬೇರೆ ಎಲ್ಲಾದರೂ ಹೋಗೋಣ ಅಂತ ಏನಾದರೂ ಇತ್ತು ಅಂದರೆ ಬೇರೆ ಜನಕ್ಕೂ ಇದು ಒಂದು ಮೆಸೇಜ್ ಆಗುತ್ತೆ, ಮೋಟಿವೇಟ್ ಆಗ್ತಾರೆ. ಓಕೆ, ನಾವು ಈ ಥರ ಮಾಡಿದ್ರೆ ನಮಗೂ ಚಾನ್ಸ್ ಸಿಗುತ್ತೆ. ಇವಳು ಈ ಸೋನು ಶ್ರೀನಿವಾಸ್ ಗೌಡ ಇವ್ರನ್ನೆಲ್ಲ ಇವರಿಂದ ಏನು ಮೆಸೇಜ್ ಸಿಕ್ಕಿದೆ ಸೊಸೈಟಿಗೆ? ಇವ್ರನ್ನೆಲ್ಲ ಕರ್ಕೊಬಂದು ಯಾಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ನನ್ನ ಕ್ವೆಶನ್ನು. ಇವರಿಂದ ಏನು ಮೆಸೇಜ್ ಇದೆ? ಒಂದು ಒಳ್ಳೇದೇನಾದರೂ ಇದೆಯಾ? ಇಲ್ಲ ಇವ್ರ ಹತ್ರ ಬೀಟ್ ಬಾಕ್ಸಿಂಗ್ ಏನು ನಮ್ಮ ಸಂಸ್ಕೃತಿನ? ಅದು ಏನು ಮಾಡ್ತಾರೆ ಇವಳು ಬೀಟ್ ಬಾಕ್ಸಿಂಗ್ ತೊಗೊಂಡು ಅಲ್ವಾ? ಇವ್ರನ್ನೆಲ್ಲ ಯಾಕೆ ತಗೋಬೇಕು? ಈ ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಇವರು ಮೆಸೇಜು? ಫಸ್ಟ್ ಆಫ್ ಆಲ್ ಇವ್ರಿಗೆ ಚಾನ್ಸ್ ಕೊಡೋಕ್ಕೆ ಅಕುಲ್ ಸರ್ ಬಂದು ಇವಳಿಗೆ ಸಾರಿ ಕೇಳೋಕ್ಕೆ ಏನು ಅಚೀವ್ ಮಾಡಿದ್ದಾಳೆ ಇವಳು ಅಲ್ವಾ? ಹಳ್ಳಿ ಮನೆಯಲ್ಲಿ ಬಂದಾಗ ಒಬ್ರೊಬ್ರು ಹಳ್ಳಿ ಮನೇಲಿ ಇರ್ತೀರ. ಆ ಹಳ್ಳಿ ಮನೆಯವ್ರನ್ನು ಕೂಡ ಶೋಯಿಂದ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅವರಿಗೂ ಯಾವುದೇ ರೀತಿ ಹಣ ಕೊಟ್ಟಿಲ್ಲ. ಸೊ ಅವ್ರು ನಮ್ಮ ಹತ್ರ ಕೇಳ್ತಾ ಇದ್ರು, ಯಾವಾಗ ಹೋಗ್ತೀರಾ ಇಲ್ಲಿಂದ, ಯಾವಾಗ ಹೋಗ್ತೀರಾ ಅನ್ನುವಂಥದ್ದು ಕೂಡ ಕೆಲವೊಂದು ಕೇಳಿ ಬಂದಿದ್ದು. ಸೊ ಇದಕ್ಕೆ ನಿಮ್ಗೆ ಏನಾದರೂ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವು ಏನು ಹೇಳ್ತೀರಾ? ಹಳ್ಳಿ ಜನ ಅಂದ್ರೇ ಮುಗ್ಧ ಜನ. ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಅಸ್. ಆ ಹಳ್ಳಿ ಜನಕ್ಕೂ ಬಿಟ್ಟಿಲ್ಲ ಇರು. ಹಳ್ಳಿಯವ್ರು ಹಿಂಗೆ ಕೇಳಿದ್ರು ಅನ್ನೋ ಥರ ನೆಗೆಟಿವಿಟಿ ಕ್ರಿಯೇಟ್ ಮಾಡಿದಾಳೆ ಅಂದರೆ ಇವಳು ಎಷ್ಟು ತಲೆ ಕೆಟ್ಟಿರಬೇಕು ಇವಳಿಗೆ. 50 ಜನ ಇದ್ದಾರಂತೆ ಅವ್ರ ಮನೇಲಿ, 2 ಜನಕ್ಕೆ ಊಟ ಹಾಕೋಕ್ಕಾಗಲ್ವ ಅವರಿಗೆ? ಅವ್ರು ರೇಷನ್ ಎಕ್ಸ್ಪೆಕ್ಟ್ ಮಾಡಿ ಇವಳನ್ನ ಇಟ್ಕೊಂಡಿದ್ರಂತ ಅಲ್ಲಿ. ವಿಜಯಣ್ಣ ಕೂಡ ಓಪನ್ ಆಗಿ ಹೇಳಿದಾರಂತ. ವಿಜಯಣ್ಣ ಇವಳೇನೋ ನೀವು ಕರೆದ್ಬಿಟ್ಟು ನೀನು ಯಾಕೆ ಹೋದೆ ಅಂತ ಬೈತಿದ್ರಂತೆ. ನೀವು ಒಬ್ಬರು ಕಷ್ಟದಿಂದ ನಿಮ್ಮ ಎಫರ್ಟ್ಸ್ ಹಾಕಿ ಬಂದಂಥವ್ರು ನೀವು ಇಂಡಸ್ಟ್ರಿಗೆ, ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಿಬಿಡ್ರಿ. ಆಯಿತು, ಚಾನ್ಸ್ ಕೊಟ್ಟಿದ್ದೀರಾ, ಆ ಚಾನ್ಸ್ಗೆ ಇವಳು ಡಿಸರ್ವಿಂಗ್ ಅಲ್ಲ. ಸೊ ನೀವು ಯೋಚನೆ ಮಾಡಿ ಇವಳು ಮಾಡಿರೋದು ಎಷ್ಟು ಡ್ಯಾಮೇಜ್ ಮಾಡಿದೆ. ಇವಳು ಮಾಡಿದ್ದಕ್ಕೆಲ್ಲ ಕುಣಿಯೋದಕ್ಕೆಲ್ಲ ನೀವು ಐ ಹೋಪ್ ನೀವು ಸಪೋರ್ಟ್ ಮಾಡಲ್ಲ ಅಂತ ನನ್ನ ಒಪಿನಿಯನ್. ಅದೆಷ್ಟೋ ಗರ್ಲ್ಸ್ಗಳ ಡ್ರೀಮಿಗೆ ಎಲ್ಲಾದರೂ ಇವರು ಕಲ್ಲು ಹಾಕಿದ್ರಾ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ? ಇಲ್ಲ, ತುಂಬ ಜನ ಬರೀ ಕಂಟೆಸ್ಟೆಂಟ್ಸಿಗಾಗಲಿ ಇವರಿಗಂತಲ್ಲ, ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇರಲಿ, ಒಂದು ಚಾನೆಲ್ ಬಗ್ಗೆ ಎಲ್ಲದನ್ನೂ ಡ್ಯಾಮೇಜ್ ಮಾಡಿದ್ದಾಳೆ ಇವಳು. ಸೊ ಇದರಿಂದ ತುಂಬ ಜನರ ಕನಸು ಹಾಳಾಗಿದೆ. ಸೊ ಎಷ್ಟೋ ಜನ ಬರಬೇಕಂದವರು ಈ ಥರ ಎಲ್ಲ ಇರುತ್ತಾ ಈ ಶೋ? ಅವ್ರು ಯಾರೂ ನಿಮ್ಮ ಮೋಟಿವೇಶನ್ ಕಳ್ಕೊಬೇಡಿ. ಒನ್ ಸೈಡ್ ಸ್ಟೋರಿ ಕೇಳಿಬಿಟ್ಟು ನೀವು ಡಿಸೈಡ್ ಮಾಡಿಬಿಡ್ರಿ. ಅಲ್ಲಿನೂ ತುಂಬ ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ, ಇಲ್ಲ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿರೋರು ಇದ್ದೀರಿ. ನಮ್ಮದು ಜೆನ್ಯೂನ್ ಒಪಿನಿಯನ್ ಕೇಳಿ ಏನಾಗುತ್ತೆ ಏನು ಬಿಡುತ್ತೆ. ಯಾಕಂದರೆ ಹಳ್ಳಿ ಅಂದಮೇಲೆ ಅಲ್ಲಿ ಇದ್ದು ಗೆದ್ದು ಬರಬೇಕಾಗಿರೋದು. ಇದ್ದು ಬಿಟ್ಟು ಡಿಮ್ಯಾಂಡ್ ಮಾಡಿರಿ ಅಂತ ಹೇಳಿಲ್ಲ. ಅವರಮ್ಮ ಏನು ಹೇಳಿದ್ರು, ಅವರಮ್ಮಂಗೆ ಏನು ಜಸ್ಟಿಸ್ ತಂದು ಕೊಟ್ಲು, ಸರ್ ಇವಳು ಈ ಥರ ಇರೋದು ನನಗೆ ಇಷ್ಟ ಇಲ್ಲ, ಅಲ್ಲಿ ಇದ್ಬಿಟ್ಟು ಪ್ರೂವ್ ಮಾಡಿ ಹಳ್ಳಿಯವಳಾಗಿ ಬರಲಿ ಅಂತ. ಅಲ್ಲೂ ಹೋಗ್ಬಿಟ್ಟು ನನಗೆ ಸಿಟಿ ಫೆಸಿಲಿಟೀಸೇ ಬೇಕು ಅಂದರೆ ಶಿ ಈಸ್ ನಾಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸಲ್ಲಿ. ಸೊ ದಯವಿಟ್ಟು ಈ ಥರದವಳಿಗೆ ಸಪೋರ್ಟ್ ಮಾಡೋದನ್ನು ಬಿಡ್ರಿ. ಈ ಥರದವರಿಂದನೇ ಈ ಫಿಸಿಕಲ್ ಟಾಸ್ಕ್ ಇರೋದಾಗಲಿ ಈ ಥರ ಎಷ್ಟೋ ಶೋಸು ಬರೋದು ಸ್ಟಾಪ್ ಆಗಿಬಿಟ್ಟಿದೆ. ಇದರಿಂದ ಬರೀ ಹುಡುಗಿರಿಗಷ್ಟೇ ಅಲ್ಲ, ಹುಡುಗರಿಗೂ ಇದರಿಂದ ತುಂಬ ಡ್ಯಾಮೇಜ್ ಆಗಿದೆ. ಯಾಕಂದರೆ ಮುಂಚೆ ಎಲ್ಲ ಪೇಟೆ ಮಂದಿ ಕಾಡಿಗೆ ಬಂದರು ಆಗಲಿ, ಇಂಡಿಯನ್ ಶೋ ಆಗಲಿ, ಎಲ್ಲೋ ಒಂದು ಕಡೆ ಪಾಪ ಹುಡುಗರಿಗೊಂದು ಚಾನ್ಸ್ ಅನ್ನೋದು ಇರ್ತಾ ಇತ್ತು. ಪಾಪ ಇವಾಗ ಜನ ಹೆದರ್ಕೋತಾರೆ, ಯಾವುದಾದ್ರೂ ಒಂದು ಶೋ ಮಾಡಬೇಕಂದ್ರೆ ಏನಾಗುತ್ತೋ ಏನು ಬಿಡುತ್ತೋ. ಇಂಥವ್ರು ಡ್ಯಾಮೇಜ್ ಮಾಡೋದ್ರಿಂದ ಬೇಡ ಅಂತ ತುಂಬ ಸ್ಟಾಪ್ ಆಗಿದೆ, ಇದರಲ್ಲಿ ತುಂಬ ಎಫೆಕ್ಟ್ ಆಗಿದೆ. ಕೊನೆಯದಾಗಿ ಏನು ಹೇಳ್ತೀರಾ ಮ್ಯಾಮ್? ಇಂಥ ಎಲ್ಲ ಸ್ಟೇಟ್ಮೆಂಟ್ಗಳಿಗೆ ಅದೆಷ್ಟು ಜನರ ಕನಸು ಚೂರಾಗಿದೆ. ಅದೆಷ್ಟೋ ಜನರು ಕೂಡ ರಿಯಾಲಿಟಿ ಶೋ ಬಂದ ಮೇಲೆ ಅವ್ರು ಸೆಲ್ಫನ್ನು ಪ್ರೂವ್ ಮಾಡ್ಕೊಂಡು ಎಷ್ಟೋ ಜನ ಅಚೀವ್ ಮಾಡಿದವರು ಕೂಡ ಇದ್ದಾರೆ. ಸೊ ಎಲ್ಲರ ಬಗ್ಗೆ ಅವ್ರದ್ದು ರೆಪ್ರೆಸೆಂಟೇಟಿವ್ ಆಗಿ ನೀವು ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ ಅನ್ನುವಂಥದ್ದು? ಫಸ್ಟು ಈ ಜಾತ್ರೆಗೆ ಸಪೋರ್ಟ್ ಮಾಡೋದನ್ನು ಬಿಡ್ರಿ. ನಿಮಗೆ ಇವಳು ಜೆನ್ಯೂನ್ ಅನಿಸಿದ್ರೆ ಈ ಇಂಟರ್ವ್ಯೂ ನೋಡಿದ ಮೇಲೂ ಓಕೆ, ವಾಟ್ ಎವರ್ ಶಿ ಹ್ಯಾಸ್ ಟೋಲ್ಡ್ ಅದೇ ಕರೆಕ್ಟು, ನೀವು ಹೇಳ್ತಿರೋದು ತಪ್ಪು ಅಂದರೆ ಅವಳಿಗೆ ಸಪೋರ್ಟ್ ಮಾಡಿ. ಇಲ್ಲ, ಇದು ಈ ಕಮಂಗಿ ಹೇಳ್ತಿರೋದು ಸುಳ್ಳು ಹೌದು ಅಂತ ಅನಿಸಿದ್ರೆ ಅವಳನ್ನ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ರಿಪೋರ್ಟ್ ಮಾಡಿ. ಯಾಕಂದರೆ ಇದರಿಂದ ಪಾಪ್ಯುಲಾರಿಟಿ ಸಿಗುತ್ತೆ, ನಾನು ಇನ್ನೊಂದು ಸ್ಟೇಜಿಗೆ ಹೋಗ್ತೀನಿ ಅಷ್ಟೇ ಅವಳ ಪಾಯಿಂಟ್ ಆಫ್ ವ್ಯೂ ಇರೋದು. ಅವಳು ಅದನ್ನಷ್ಟೇ ಯೋಚನೆ ಮಾಡಿರೋದು. ಬಟ್ ಬೇರೆಯವ್ರದ್ದು ಯಾವುದು ಅವಳು ಬರೀ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಾಳೆ. ಸೊ ಈ ಥರ ಸಪೋರ್ಟ್ ಮಾಡೋದ್ರಿಂದ ಎಷ್ಟೋ ಜನರು ಕನಸಾಗಲಿ ಎಷ್ಟೋ ಟ್ಯಾಲೆಂಟ್ಸ್ ಆಗಲಿ ಮುಚ್ಚೋಗುತ್ತೆ. ಸೊ ಎಲ್ಲರೂ ಅಂದ್ಕೊಳ್ಳೋದು ನಾವು ಈ ಥರ ಮಾಡೋಣ, ಇದು ಒಂದು ಮೋಟಿವೇಟ್ ಆಗ್ತಾರೆ, ಇವಳಿಂದ ಮೋಟಿವೇಟ್ ಆಗ್ತಾರೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲ ಟ್ರೂ ಆ್ಯಂಡ್ ಜೆನ್ಯೂನ್ ಫ್ಯಾನ್ಸ್ನ ಇವಳ ಅಕೌಂಟ್ನ ರಿಪೋರ್ಟ್ ಮಾಡಿ.
ಸಾಕು, ಅದೇ ಸಾಕು ನೀವು ತೋರಿಸೋ ಸಪೋರ್ಟು. ಅದರಿಂದ ಅವಳಿಗೊಂದು ಲೆಸನ್ ಗೊತ್ತಾಗಲಿ ಅಷ್ಟೇ ಕೇಳ್ಕೊಳ್ಳೋದು. ಇನ್ನು ನೆಕ್ಸ್ಟ್ ನೀವೇನಾದರೂ ಇಂಥ ರಿಯಾಲಿಟಿ ಶೋಗೆ ಬಂದರೆ ಕೋಳಿ ರಾಣಿ ಅರ್ಪಿತಾನ ನಾವು ನೋಡಬಹುದಾ? ಮೇ ಬಿ ಸಮ್ ವಿಚ್ ಇನ್ಕ್ಲೂಡ್ಸ್ ಅ ಫಿಸಿಕಲ್ ಟಾಸ್ಕ್. ಮುಂಚೆ ಥರ ಎಲ್ಲ ಇವಾಗ ಆಗಲ್ಲ, ಬಟ್ ಆ ಥರ ಗಿವ್ ಅಪ್ ಮಾಡೋ ಥರ ಏನಿಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್, ಬಟ್ ವಾಟ್ ಎವರ್ ಐ ಕ್ಯಾನ್ ಡೂ ಐ ವಿಲ್ ಗಿವ್ ಮೈ ಬೆಸ್ಟ್. ಈ ಥರ ಲೂಸರ್ ಅನ್ಸ್ಕೊಂಡೇನು ಬರಲ್ಲ ನಾನು. ಕೇಳಿದ್ರಲ್ಲ ವೀಕ್ಷಕರೇ, ರಿಯಾಲಿಟಿ ಶೋ ಅಂತ ಹೇಳಿ ಬಂದಾಗ ಅದೆಷ್ಟೋ ಜನರ ಜೀವನವನ್ನು ಬೆಳಗಿಸಿದೆ ಅಂತಲೇ ಹೇಳ್ಬೋದು. ಸೊ ಖುದ್ದು ಆ ಒಂದು ರಿಯಾಲಿಟಿ ಶೋಗಳ ಅನುಭವವನ್ನು ಪಡ್ಕೊಂಡಿರುವಂಥ ಅರ್ಪಿತಾ ಅವ್ರು ನಮ್ಮ ಜೊತೆ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೋಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.